ನಮಸ್ಕಾರ ವೀಕ್ಷಕರೇ. ಆಸ್ಟ್ರೋ ಸೂರ್ಯ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾಗದೋಷದ ಬಗ್ಗೆ ನಾವು ಮಾತಾಡೋಣ. ಜಾತಕದಲ್ಲಿ ಜನ ಏನಕ್ಕೆ ಹೆದರ್ತಿರೋರೋ ಗೊತ್ತಿಲ್ಲ. ನಾಗದೋಷ ಅಂದರೆ ತುಂಬ ಭಯಪಡ್ತಾರೆ. ಜೊತೆಗೆ ಒಂದು ತಪ್ಪು ಕಲ್ಪನೆಯೂ ಇದೆ. ಅದೇನು ಅಂತ ಹೇಳ್ತೀನಿ. ನಾಗದೋಷ ಅಂದರೆ ನೀವು ತಿಳ್ಕೊಂಡಿರೋ ಹಾಗೆ ಹಾವುಗಳನ್ನು ಕೊಂದರೆ ಬರ್ತಕ್ಕಂಥ ದೋಷ ಅಲ್ಲ. ಯಾರೋ ಒಬ್ಬ ನಾಗರಾವ್ ಕೊಂದ, ನಾಗದೋಷ ಬಂದುಬಿಟ್ಟಿದೆ ಅವನಿಗೆ. ನಾಗರಾವ್ ಮರಿಗಳನ್ನ ಕೊಂದಿದ್ದ, ಅದಕ್ಕೋಸ್ಕರ ನಾಗದೋಷ ಬಂದಿದೆ. ಇದರಿಂದ ನಿಮಗೆ ನಾಗದೋಷ ಬರಲ್ಲ. ಅದರಿಂದ ನಿಮಗೆ ದೋಷ ಅಂತೂ ಬರುತ್ತೆ. ಆದರೆ ನಾಗದೋಷ ಅನ್ನೋದು ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾಗದೋಷ ಅಂದರೆ ಜಾತಕದಲ್ಲಿ ಒಂದಿದೆ, ರಾಹು ಕೇತುಗಳ ನಡುವೆ ಬರ್ತಕ್ಕಂಥ ಗ್ರಹಗಳು. ಫಸ್ಟ್ ಆಫ್ ಆಲ್ ಒಂದು ಹೇಳ್ತೀನಿ, ನಾಗದೋಷ ಅಂದರೆ ಚಂದ್ರ ಜಾತಕದಲ್ಲಿ ಏನಾದರೂ ತುಂಬ ದುರ್ಬಲನಾಗವನೆ ಅಂದರೆ ಅಲ್ಲೂ ನಾಗದೋಷ ಖಂಡಿತ ಇದೆ. ಚಂದ್ರನ ಬಲದ ಮೇಲೆ ಒಂದು ಜಾತಕದಲ್ಲಿ ನಾಗದೋಷ ಡಿಸೈಡ್ ಆಗುತ್ತೆ. ಹೌದು, ಶಾಸ್ತ್ರಕಾರರು ಹೇಳಿರೋದನ್ನು ನಾವು ಒಪ್ತೀವಿ. ಆದರೆ ನಾನು ನೋಡಿದ ಹಾಗೆ ನನ್ನ ಅನುಭವದಲ್ಲಿ ಯಾರ ಜಾತಕದಲ್ಲಿ ಚಂದ್ರ ತುಂಬ ದುರ್ಬಲನಾಗಿರ್ತಾನೋ ಅವ್ರ ಜೀವನ ಈ ನಾಗದೋಷ ತುಂಬ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ ಅಂದರೆ, ಚಂದ್ರನ ಪಕ್ಕ ಶನಿ ಇದ್ದರೂ ರಾಹು ಕೇತುಗಳಿದ್ರೆ ಮೇಯ್ನು ಶನಿಗಿನ್ನ. ಯಾಕಂದರೆ ಚಂದ್ರನ ಪಕ್ಕ ಶನಿ ಇದ್ದರೆ ಅವರು ಒಳ್ಳೆ ಜ್ಞಾನವನ್ನು ಬಳಸಿದ್ರೆ ಅವರು ಯೋಗಿಗಳು, ಸನ್ಯಾಸಿಗಳು, ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡೋ ಹೋಗೋಂಥ ವ್ಯಕ್ತಿಗಳು ಆಗ್ತಾರೆ. ಆದರೆ ಚಂದ್ರನ ಜೊತೆ ರಾಹುನೋ ಕೇತುನೋ ಇದ್ದರೆ ಸೈಕೋಗಳು, ಮರ್ಡರರ್ಸು, ಸೀರಿಯಲ್ ಕಿಲ್ಲರ್ಸು, ಈ ಥರ ಕೆಟ್ಟ ವ್ಯಕ್ತಿಗಳು ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ನಾಗದೋಷ ಬರೋದು ಮುಖ್ಯವಾಗಿ ನಾಗರಾವುಗಳನ್ನ ಕೊಲ್ಲೋದ್ರಿಂದ ಅಲ್ಲ, ಬೇರೆಯವರ ಮನಸ್ಸನ್ನು ನೋವಿಸೋದ್ರಿಂದ, ಕೆಟ್ಟ ಮಾತುಗಳನ್ನು ಆಡೋದ್ರಿಂದ, ಹೆಣ್ಣು ಮಕ್ಕಳನ್ನು ನಿಂದನೆ ಮಾಡೋದ್ರಿಂದ. ಚಂದ್ರ ಅಂದರೆ ಹೆಣ್ಣು, ಶಾಸ್ತ್ರ ಹೇಳಿರೋ ಹಾಗೆ ಯಾರೂ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡೋದಿಲ್ಲ. ಮತ್ತು ಯಾರು ತನ್ನ ಸ್ವಂತ ತಾಯಿನೇ ಹೊಡಿತಕ್ಕಂಥದ್ದು, ಬಡಿತಕ್ಕಂಥದ್ದು, ಮನೆಯಿಂದ ಆಚೆ ಆಗ್ತಕ್ಕಂಥದ್ದು, ಇಂಥ ಕೆಲಸಗಳನ್ನ ಮಾಡಿರ್ತಾರೆ. ನಾಗದೋಷ ಕಟ್ಟಿಟ್ಟ ಬುತ್ತಿ. ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪನ್ನು ಮಾಡೋಕ್ಕೋಗಬೇಡಿ. ನಾಗದೋಷ ಎಷ್ಟು ಕಠಿಣವಾಗಿರುತ್ತೆ ಅಂದರೆ ತುಂಬ ನರಳಾಟವನ್ನು ಕೊಡುತ್ತೆ. ನಾಗದೋಷ ಬಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ, ನೀವು ಕೆಲವು ಕುಟುಂಬದಲ್ಲಿ ಒಬ್ರಿಗೊಬ್ರು ಒಗ್ಗಟ್ಟೇ ಇರಲ್ಲ. ತಂದೆಗೆ ಹುಷಾರಿಲ್ಲ ಅಂದರೆ ಮಕ್ಕಳೂ ಕೇಳಲ್ಲ, ಹೆಂಡ್ತಿನೂ ಅವ್ರನ್ನ ವಿಚಾರಿಸಲ್ಲ. ಇಲ್ಲ ಹೆಂಡ್ತಿಗೆ ಹುಷಾರಿಲ್ಲ ಅಂದರೆ ಗಂಡನೂ ಏನೂ ಕೇಳಲ್ಲ, ಮಕ್ಕಳೂ ಅವ್ರಿಗೇನು ಸಹಾಯ ಮಾಡಲ್ಲ. ಒಂಥರ ಮೂಲೆಗೆ ಬಿದ್ದಂಗೆ. ಈ ಥರ ಬಂದರೆ ನಾಗದೋಷ ಅಂದರೆ ಇನ್ನೇನೂ ಅಲ್ಲ. ಅಲ್ಲಿ ಒಗ್ಗಟ್ಟೇ ಇರಲ್ಲ ಅವ್ರ ಮನಸ್ಸಲ್ಲಿ. ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇದ್ರೂ ಏನು ಸಹಾಯನೂ ಮಾಡಲ್ಲ, ಸುಮ್ಮನೆ ಹೇಳ್ಕೊತಾ ಇರ್ತಾರೆ. ಮತ್ತು ಮನೆಗೆ ಯಾವಾಗಲೂ ಜಗಳ ಅಂದರೆ ನೆಮ್ಮದಿನೇ ಇರಲ್ಲ ಮನೆ ಒಳಗೆ. ಮತ್ತು ಇನ್ನೊಂದೇನೆಂದರೆ ಅನಾರೋಗ್ಯ ಜಾಸ್ತಿ. ಅವ್ನಿಗೊಂದು ಕಾಯಿಲೆ, ಇವ್ರಿಗೊಂದು ಕಾಯಿಲೆ. ಇವೆಲ್ಲ ನಾಗದೋಷಗಳ ಒಂದು ಮೇಯ್ನ್ ಸಿಂಪ್ಟಮ್ಸ್ ಇವು ಫಸ್ಟ್. ಅದಕ್ಕೆ ನಾಗದೋಷಕ್ಕೆ ಒಂದು ಒಳ್ಳೆ ಪರಿಹಾರ ಹೇಳ್ತೀನಿ ನಾನು. ಫಸ್ಟ್ ಆಫ್ ಆಲ್ ನೀವು ನಾಗದೋಷಕ್ಕೆ ಆ ಶಾಂತಿ ಈ ಶಾಂತಿ ಮಾಡಿಸೋದು ಒಳ್ಳೆಯದು, ತಪ್ಪೇನಿಲ್ಲ. ಆದರೆ ಅದು ಅಷ್ಟು ಫಲ ಕೊಡಲ್ಲ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹಾಳಾಗ್ತಕ್ಕಂಥದ್ದು ಅವನ ಮನಸ್ಸು ಮತ್ತು ಬುದ್ಧಿಯಿಂದ. ಸೊ ನಾಗದೋಷ ಇರೋರು ನೀವು ಫಸ್ಟು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಂದರೆ ಇರೋದನ್ನು ಇದ್ದ ಹಾಗೆ ಒಪ್ಕೋಬೇಕು. ಯಾರೋ ನನಗೆ ಅವಮಾನ ಮಾಡ್ದಂತ ಅವನ ಮೇಲೆ ಎಗರಾಡು, ತಂದೆ ಮೇಲೆ ಎಗರಾಡು, ತಾಯಿ ಮೇಲೆ ಅವರೇನೋ ಒಂದು ಮಾತು ಬೈತಾರೆ. ಅವನ್ನು ನೀವು ಸಹಿಸ್ಕೊಂಡು ದೊಡ್ಡವರು, ಗುರು ಹಿರಿಯರು ಅಂತ ಗೌರವ ಕೊಟ್ಟು ಅವರ ಸೇವೆಗಳನ್ನು ಮಾಡಬೇಕು. ಗುರು ಸೇವೆಗಳನ್ನು ಮಾಡಬೇಕು. ಆದಷ್ಟು ಶಿವನ ದೇವಸ್ಥಾನ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಬರೀ ಭೇಟಿ ಕೊಟ್ಟು ಅಲ್ಲಿ ಮೊಬೈಲ್ ನೋಡ್ಕೊಂಡು ವಾಪಸ್ ಬರೋದಲ್ಲ. ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂಬ ಮಂತ್ರ ಧ್ಯಾನ ಮಾಡಬೇಕು ಒಂದು 108 ಸಲ. ಯಾಕೆ ಶಿವನ ದೇವಸ್ಥಾನ ನಾನು ಹೇಳಿದೆ ಅಂದರೆ, ಈ ನಾಗದೋಷ ಶಿವನಿಗೂ ನಾಗರ ಹಾವಿಗೂ ತುಂಬ ಸಂಬಂಧ ಇದೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಶಿವ ನಾಗರ ಹಾವುಗಳನ್ನು ತನ್ನ ಕೊರಳು, ಕೈ ಎಲ್ಲ ಯಾವುದೇ ಆಭರಣ ಇಲ್ಲದೆ ನಾಗರ ಹಾವುಗಳನ್ನೇ ತನ್ನ ಆಭರಣಗಳನ್ನ ಮಾಡ್ಕೊಂಡು. ಶಿವನಿಗೆ ಯಾಕೆ ನಾಗರ ಹಾವುಗಳು ಶರಣಾಗ್ತವೆ ಅಂದರೆ, ಶಿವ ಒಬ್ಬ ಯೋಗಿ, ತನ್ನ ಇಂದ್ರಿಯಗಳನ್ನು ಗೆದ್ದಿರ್ತಕ್ಕಂಥನು. ಅವನನ್ನು ಯಾರೂ ಕೂಡ ಮೋಹಗೊಳಿಸೋಕ್ಕಾಗಲ್ಲ. ಶಿವ ಮೋಹನೇ ಅಂದರೆ ಆ ಕಾಮನನ್ನೇ ಸುಟ್ತಾನೆ 3ನೇ ಕಣ್ಣು ಬಿಟ್ಟು. ಅಂಥ ಶಕ್ತಿ ಇರ್ತಕ್ಕಂಥ ಶಿವನ ಧ್ಯಾನ ಮಾಡಬೇಕು. ಚಂದ್ರ ಅವನ ತಲೆ ಮೇಲೆ ಇರೋದರಿಂದ ನಾನು ಹೇಳಿದ ಹಾಗೆ ಜಾತಕದಲ್ಲಿ ಚಂದ್ರ ದುರ್ಬಲನಾಗಿರ್ತಾನೆ. ಸೋಮವಾರ ಚಂದ್ರನ ವಾರ. ಸೊ ಮುಖ್ಯವಾದ ಪರಿಹಾರ ಅಂದರೆ, ನೀವು ಒಂದು 3 ತಿಂಗಳು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಬೇಕು. 108 ಸಲ ಮಂತ್ರವನ್ನು ಜಪಿಸಬೇಕು.
ಈ ಥರ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಜೀವನದಲ್ಲಿ ಚೇಂಜಸನ್ನು ಅಬ್ಸರ್ವ್ ಮಾಡ್ತೀರಿ. 3 ತಿಂಗಳು ಈ ಕೆಲಸ ಮಾಡಿ, ಆಗದೇ ಇದ್ದರೆ ಆಮೇಲೆ ಹೇಳಿ. ಸುಮ್ಮನೆ ಕನ್ಸಿಸ್ಟೆನ್ಸಿ ಇರಬೇಕು ಜೀವನದಲ್ಲಿ. ನೀವು ಹೇಗೆ ಅಂದರೆ 3 ವಾರ ಮಾಡಿಬಿಟ್ಟು ತಿರ್ಗಾ ಅವ್ರಿಗೆ ಎಷ್ಟೋ ಜನ 100ರಲ್ಲಿ 70% ಬಿಟ್ಬಿಡ್ತೀರ ಮಧ್ಯದಲ್ಲೇ. ಯಾಕಂದರೆ ನಂಬಿಕೆ ಇರೋಲ್ಲ. ಒಬ್ಬ ಡಾಕ್ಟರು ಕೂಡ ರೋಗಿಗೆ ಮೆಡಿಸಿನ್ನ ಕನ್ಸಿಸ್ಟೆನ್ಸಿಯಾಗಿ ಕೊಡ್ತಾರೆ. ಯಾಕಂದರೆ ಅವನು ಹುಷಾರಾಗೋದು ಇವತ್ತೇ ಹೋದರೆ ನಾಳೆ ಬೆಳಿಗ್ಗೆನೇ ಹುಷಾರಾಗೋಕ್ಕಾಗಲ್ಲ, ಯಾವುದೇ ದೀರ್ಘ ಕಾಯಿಲೆಗಳಾದರೆ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಯಾವ ಥರ ವಿಡಿಯೋ ಬೇಕು, ಮಾಹಿತಿ, ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.